ಸಹೃದಯರೆಲ್ಲರಿಗೂ ನಮಸ್ಕಾರ. ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಇಂದು 44ನೆಯ ಸಂಚಿಕೆ ಅಂದರೆ ಸಿನಿ ಭಾವ ಜಗತ್ತು, ಇದರ 44ನೇ ಸಂಚಿಕೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ವಿಶೇಷತೆ ಅಂದರೆ ಒಂದು ಕಾಲದಲ್ಲಿ ಬೇರೆ ಬೇರೆ ಹಾಡಿಗಾಗಿ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ಗಳನ್ನ ಪ್ರಯೋಗ ಮಾಡ್ತಾಯಿದ್ರು. ಕೆಲವು ಅಲ್ಲಲ್ಲೇ ಸ್ಥಳೀಯವಾಗಿ ಬಳಸ್ತಿದ್ದಂಥ ಇನ್ಸ್ಟ್ರೂಮೆಂಟ್ಸ್ಗಳಿರ್ಬೋದು, ಹೀಗೆ ಹಲವಾರು. ಹಾಗೆ ಈ ವಿಷಲ್, ಈ ಶಿಲ್ಲೆ ಅಂತ ಏನು ಹೇಳ್ತೀವಿ, ಇದನ್ನು ಬಳಸಿ ಹಾಡಿಗೆ ಇದನ್ನು ಸೇರಿಸಿ ಸುಂದರವಾಗಿ ಮಾಡ್ತಾಯಿದ್ರು. ಆ ಥರದ ಹಲವಾರು ಸಿನಿಮಾಗಳು ಬಂದಿದೆ. ಅದರಲ್ಲಿ ಒಂದೆರಡು ಉದಾಹರಣೆಯನ್ನು ಈ ಸಂದರ್ಭದಲ್ಲಿ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಒಂದು ಹಿಂದಿ ಮತ್ತು ಒಂದು ಕನ್ನಡ. ಹೀಗೆ 1971ರಲ್ಲಿ ತೆರೆ ಕಂಡಂಥ ಕಟಿ ಪತಂಗ್, ರಾಜೇಶ್ ಖನ್ನಾ ಪಾತ್ರ ಮಾಡಿರುವಂತಹ ಸಿನಿಮಾ. ಆಶಾ ಪರೇಖ್ ಕೂಡ ಮಾಡಿದ್ದಾರೆ. ಶಕ್ತಿ ಸಾಮಂತ್ ಅವರು ಈ ಸಿನಿಮಾದ ನಿರ್ದೇಶನ ಮಾಡಿದ್ದಾರೆ. ಇದರಲ್ಲಿ ಒಂದು ಗೀತೆ ಭಾಳ ಚೆನ್ನಾಗಿದೆ. ಇದು ಆ ಕಾಲದಲ್ಲಿ ಬಹಳ ಪ್ರಖ್ಯಾತಿ ಪಡೆದಿತ್ತು. ಶಾಲಾ ಕಾಲೇಜುಗಳಲ್ಲಿ ಈ ಗೀತೆಯನ್ನು ಹಾಡ್ತಾ ಇದ್ವು ಎಲ್ಲ ಕಡೆನೂ. ಮತ್ತು ಅದರಲ್ಲಿ ನುಡಿಸಿದಂಥ ಏನು ಶಿಲ್ಲೆ ಅಂತ ಏನು ಹೇಳ್ತೀವಿ, ವಿಷಲ್ ಅಂತ ಏನು ಹೇಳ್ತೀವಿ, ಅದು ಕೂಡ ಬಹಳ ಪ್ರಖ್ಯಾತಿ ಪಡೆದಿತ್ತು. ಅದನ್ನು ಈಗ ಪ್ರಸ್ತುತಪಡಿಸ್ತಾ ಇದ್ದೀವಿ. ये शाम मस्तानी मधुहोश किए जाए, मुझे डोर कोई खींचे तेरी ओर लिए जाए. ये शाम मस्तानी मधुहोश किए जाए, मुझे डोर कोई खींचे तेरी ओर लिए जाए. ಹಾಗೆ ಮತ್ತೊಂದು ಗೀತೆ ಅಂತಂದರೆ 1971ರಲ್ಲೇ ತೆರೆ ಕಂಡಂಥ ಪ್ರತಿಧ್ವನಿ ಎನ್ನುವಂಥ ಕನ್ನಡ ಸಿನಿಮಾ. ಡಾಕ್ಟರ್ ರಾಜ್ಕುಮಾರ್ ಅವರು ಇದರಲ್ಲಿ ಮುಖ್ಯ ಪಾತ್ರದಲ್ಲಿದ್ದಾರೆ. ಆರ್ತಿ ಇವರೆಲ್ಲ ನಟಿಸಿದ್ದಾರೆ. ಇದರಲ್ಲಿ ಒಂದು ಹಾಡಿದೆ, ಮಧುರವಾದ ಪಿ.ಬಿ. ಶ್ರೀನಿವಾಸ್ ಅವರ ಕಂಠದಲ್ಲಿ ಬಂದಂತಹ ಈ ಗೀತೆ, ಅದು ಮರೆಯದಿರು ಸ್ನೇಹ ಅಂಥೇಳಿ. ಅದರಲ್ಲೂ ಕೂಡ ಈ ವಿಷಲನ್ನು ಬಳಸಿದ್ದಾರೆ. ಆದರೆ ಈ ಕೌಬಾಯ್ ಅಂತ ಹೇಳಿ ಅಮೇರಿಕಾದಲ್ಲಿ ಯಾವುದೋ ಒಂಥರಹ ಜನಾಂಗ ಇದೆ, ಆ ಒಂದು ಕಲ್ಪನೆಯನ್ನು, ಆ ಒಂದು ತರಹದ ಒಂದು ಜನಾಂಗದ ರೀತಿಯನ್ನು ಪ್ರತಿಧ್ವನಿಯಲ್ಲಿ ದೊರೈ ಭಗವಾನ್ ಅವರು ಪರಿಚಯಿಸಿದ್ದಾರೆ. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹ್ಯಾಟನ್ನು ಧರಿಸಿ ಕುದುರೆ ಮೇಲೆ ಹೋಗುವ ಸಂದರ್ಭದಲ್ಲಿ ಒಂದು ಹಾಡನ್ನಿಟ್ಟಿದ್ದಾರೆ. ತುಂಬ ಸುಂದರವಾದಂಥ ಗೀತೆ. ಹೌದು, ಅದಕ್ಕೆ ಪಾಶ್ಚಿಮಾತ್ಯ ಸಂಗೀತವನ್ನು ಅಳವಡಿಸಲಾಗಿದೆ. ಜೊತೆಗೆ ಅಲ್ಲಿ ವಿಷಲ್ ಕೂಡ, ಏನು ಯೂಡಲಿಂಗ್ ಅಂತ ಏನು ಹೇಳ್ತೀವಿ, ಅದು ಕೂಡ ಕೌಬಾಯ್ಸ್ ಅಲ್ಲಿರುವಂಥ ಅಮೇರಿಕಾದಲ್ಲಿರುವಂಥ ಒಂದು ಜನಾಂಗ ಆ ಯೂಡಲಿಂಗ್ ಮಾಡುವಂಥದ್ದು. ಆ ಯೂಡಲಿಂಗ್ನ ಭಾರತೀಯ ಸಿನಿಮಾಗೆ ಪರಿಚಯಿಸಿದವರು ಕಿಶೋರ್ ಕುಮಾರ್ ಅವರು. ಆ ರೀತಿಯ ಯೂಡಲಿಂಗ್ ಕೂಡ ಪಿ.ಬಿ. ಶ್ರೀನಿವಾಸ್ ಅವರು ಇದರಲ್ಲಿ ಮಾಡಿದ್ದಾರೆ. ಹಾಡು ಮಾತ್ರ ಬಹಳ ಚೆನ್ನಾಗಿದೆ. ಅದು ಪ್ರತಿಧ್ವನಿ, ಅದು ಸಾಕಷ್ಟು ಯಶಸ್ವಿಯಾಯಿತು. ಮರೆಯದಿರು ಸ್ನೇಹ, ಬಗೆಯದಿರು ದ್ರೋಹ, ನ್ಯಾಯವನ್ನು ಉಳಿಸು, ಅನ್ಯಾಯವನ್ನು ಅಳಿಸು ಎಂದು ಎಂದೆಂದು ಮರೆಯದಿರು
ಸ್ನೇಹ ಬಗೆಯದಿರು ದ್ರೋಹ. ಸತ್ಯವನೇ ನುಡಿದು ಧರ್ಮದಲ್ಲಿ ನಡೆದು ಸರಿಯಾದ ಹಾದಿಯಲ್ಲಿ ಗುರಿಯನ್ನು ಸೇರಬೇಕು ಎಂದು ಎಂದೆಂದು ಮರೆಯದಿರು ಸ್ನೇಹ ಬಗೆಯದಿರು ದ್ರೋಹ. ಯೋಡಿಲಿಯೂ ಯೋಡಿಲಿಯೂ ಯೋಡಿಲಿಯೂ. ಬಂಧುಗಳೇ, ಇದುವರೆಗೂ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ನ ಸಿನಿಮಾ ಗೀತೆಗಳಲ್ಲಿ ಹೇಗೆ ಬಳಸ್ತಿದ್ರು ಅನ್ನುವುದರ ಜೊತೆಗೆ ವಿಷಲ್ ಕೂಡ ಹೇಗೆ ಬಳಕೆ ಆಗ್ತಿತ್ತು ಅನ್ನೋದನ್ನು ಒಂದಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀವಿ. ನಾಳೆ ಮತ್ತೆ ಹೊಸ ಗೀತೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.